ತುಂಬ ಜನ ಯೂಟ್ಯೂಬಲ್ಲಿ ಒಳ್ಳೆ ವ್ಯೂಸನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಾ. ಯಾಕೆ ಅಂತಂದರೆ ವ್ಯೂಸ್ ಬಂದರೆ ಯೂಟ್ಯೂಬಲ್ಲಿ ದುಡ್ಡು ಜಾಸ್ತಿ ಬರುತ್ತೆ ಅಂತ ಕೇಳಿರ್ತೀರ. ಸೊ ಖಂಡಿತವಾಗ್ಲೂ ಅದು ಸತ್ಯ. ವ್ಯೂಸ್ ಎಷ್ಟು ಬರುತ್ತೆ ಅಷ್ಟು ದುಡ್ಡು ಬರುತ್ತೆ. ಇವತ್ತು ನಾನು ನಿಮಗೆ ವ್ಯೂಸನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಒಂದು ಟ್ರಿಕ್ಕನ್ನು ಹೇಳ್ತೀನಿ. ಬಟ್ ಈ ಟ್ರಿಕ್ಕನ್ನು ನೀವೇನಾದರೂ ಟ್ರೈ ಮಾಡಿದ್ರೆ 100% ನಿಮ್ಮ ಲೈಫಲ್ಲಿ ನೀವು ಒದ್ದಾಡೋದು ಕೂಡ ಗ್ಯಾರಂಟಿ ಆಗುತ್ತೆ. ಆ ಥರ ಟ್ರಿಕ್ ಇದು. ಸೊ ಇದನ್ನು ತುಂಬ ಜನ ಯಂಗ್ಸ್ಟರ್ಸ್ಗಳು ಇವಾಗ ಮಾಡೋದನ್ನು ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಇದರೊಳಗಡೆ ನಿಮಗೂ ಕೂಡ ಒಂದೊಂದು ಸಲ ಹೋಗಬೇಕು ಅಂತ ಅನಿಸುತ್ತೆ. ಹೋದರೆ ಏನಾಯ್ತದೆ ಅಂತ ಇವತ್ತು ಹೇಳ್ತೀನಿ. ಆಮೇಲೆ ನೀವೇ ಡಿಸೈಡ್ ಮಾಡ್ಕೊಳ್ಳಿ, ಹೋಗ್ಬೇಕಾ ಬೇಡವಾ, ಹೆಂಗಿರಬೇಕು, ಏನು ಕತೆ ಅನ್ನೋದನ್ನ ನೀವು ವೀಡಿಯೋ ನೋಡ್ತಾ ನೀವೇ ಡಿಸೈಡ್ ಮಾಡಿ. ಆಮೇಲೆ ನೀವೇ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದ್ರ ಮಧ್ಯೆ ಕೆಲವೊಂದಷ್ಟು ಜನ ಕಮೆಂಟ್ ಮಾಡೋರು ಮಾಡ್ತಾರೆ. ಕೆಲವರು ನನಗೆ ಆಗದೆ ಇದ್ದವರು, ನನ್ನನ್ನು ಇಷ್ಟಪಡದೆ ಇದ್ದವರು, ನಿನಗೆ ವ್ಯೂಸ್ ಇಲ್ಲ, ನೀನೇನಪ್ಪ ವ್ಯೂಸ್ ಬಗ್ಗೆ ಟಿಪ್ಸ್ ಕೊಡ್ತೀಯ ಅಂತ ಬರ್ತೀನಿ. ಅದಕ್ಕೂ ನೋಡಿ ಗೈಸ್, ಏನೇ ಮಾಡಿದ್ರು ಏನಾದರೂ ಒಂದು ತಪ್ಪು ಹುಡುಕೋದ್ರಲ್ಲಿ ನವ ಯುವಕರು ನಂಬರ್ 1. ಅದರಲ್ಲಿ ಬಿಡಿ, ಅವೆಲ್ಲ 2017ರಿಂದ ಈ ಥರದವು ನೋಡ್ಬಿಟ್ಟಿದ್ದೀನಿ. ಹಾಗಾಗಿ ನಾನು ಇವತ್ತು ಅದ್ರ ಬಗ್ಗೆ ಜಾಸ್ತಿ ಏನು ಮಾತಾಡೋಕ್ಕೆ ಹೋಗಲ್ಲ. ವ್ಯೂಸ್ ಜಾಸ್ತಿ ಬರಬೇಕು ಅಂದರೆ ಯೂಟ್ಯೂಬಲ್ಲಿ ಏನು ಮಾಡಬೇಕು? 100% ಈ ವಿಡಿಯೋ ಮಾತ್ರ ಸಖತ್ತಾಗಿರುತ್ತೆ. ನೋಡಿ ಗೈಸ್, ಈಗ ನೀವು ಸುಮ್ಮನೆ ಅಬ್ಸರ್ವ್ ಮಾಡಿ, ಯೂಟ್ಯೂಬಲ್ಲಿ ನಾರ್ಮಲಾಗಿ ಮಾಡೋ ಥರ ಮಾಡಿದ್ರೆ ಏನೂ ಕೂಡ ಬರೋಲ್ಲ ನಮಗೆ. ನೀವು ಎಷ್ಟೇ ಚೆನ್ನಾಗಿರೋ ವೀಡಿಯೋ ಮಾಡಿದ್ರೂ ಕೂಡ ಶಿಸ್ತಾಗಿ ವೀಡಿಯೋ ಮಾಡಿದ್ರೆ ಆಯಿತಾ, ಒಂದು ಶಿಸ್ತಿರ್ತದೆ ಗೊತ್ತಾ, ಹಿಂಗೆ ಮಾಡಬೇಕು, ಈ ಥರನೇ ಮಾಡಬೇಕು, ಇಷ್ಟೇ ಇರಬೇಕು ಅಂತ ಲಿಮಿಟ್ ಇಟ್ಕೊಂಡು ಮಾಡಿದಾಗ ಅದಕ್ಕೆ ವ್ಯೂಸ್ ಬರೋಲ್ಲ. ಯಾರು ಏನಾದರೂ ಒಂದು ಡಿಫ್ರೆಂಟಾಗಿ ಆಮೇಲೆ ಯಾರು ಮಾಡದೇ ಇರುವಂಥದ್ದನ್ನು ನಾವು ಮಾಡಿದ್ರೆ ಯೂಟ್ಯೂಬಲ್ಲಿ ಸಿಕ್ಕಾಬಟ್ಟೆ ವ್ಯೂಸ್ ಬರುತ್ತೆ. ಆಗ ನಿಮಗೆ ಒಳ್ಳೆ ದುಡ್ಡು ಕೂಡ ನಿಮಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಈಗ ಅಟ್ ಪ್ರೆಸೆಂಟ್ ನವ ಯುವಕರು ಹಿಡ್ಕೊಂಡಿರುವಂಥ ಕಾನ್ಸೆಪ್ಟ್ ಯಾವುದಪ್ಪ ಅಂತಂದರೆ ಕಾಂಟ್ರವರ್ಸಿ. ಓಕೆ, ಸೊ ಎಲ್ಲಿ ನೋಡಿದ್ರು ಕಾಂಟ್ರವರ್ಸಿ. ಸುಮ್ಮನೆ ಆಯಿತಾ, ಈ ಕಿತ್ತಾಡ್ತಾ ಇರೋದೇ ಇಲ್ಲ, ಕಿತ್ತಾಡೋ ಥರ ಮಾಡ್ಕೊಳ್ಳೋದು, ಕಿತ್ತಾಡದೇ ಇದ್ರೂ ಕಿತ್ತಾಡೋದು, ಹಿಂಗೆ ಆಯಿತಾ. ಈ ಥರ ಕಾನ್ಸೆಪ್ಟ್ಸ್ಗಳನ್ನ ಟಚ್ ಮಾಡೋದು, ಅಥವಾ ಅವ್ರುಗಳು ಕಿತ್ತಾಡೋಕ್ಕಾಗಿಲ್ಲ ಅಂದರೆ ಇನ್ಯಾರೋ ಕಿತ್ತಾಡಿರೋದ್ರ ಬಗ್ಗೆ ವಿಡಿಯೋ ಮಾಡೋದು ಆಯಿತಾ. ಈ ಥರ ಕಾನ್ಸೆಪ್ಟ್ಸ್ಗಳು ಸಿಕ್ಕಾಬಟ್ಟೆ ಯೂಟ್ಯೂಬಲ್ಲಿ ಕಿತ್ಕೊಂಡು ಹೋಯ್ತವೆ. ವ್ಯೂಸು ಕಣ್ಣು ಮುಚ್ಚಿ ಕಣ್ಣು ಬಿಡೋಷ್ಟೊಳಗೆ ನಿಮ್ಮ ವೀಡಿಯೋಸ್ಗಳಿಗೆ ಲಕ್ಷ ವ್ಯೂಸು, ಮಿಲಿಯನ್ ಗಟ್ಟಲೆ ವ್ಯೂಸು ಎಲ್ಲ ಬಂದಿರ್ತವೆ ಆಯಿತಾ. ವ್ಯೂಸ್ ಏನೋ ಬತ್ತು, ದುಡ್ಡೇನೋ ಬತ್ತು, ಇನ್ನೊಂದೇನೋ ಬತ್ತು, ಮತ್ತೊಂದೇನೋ ಬತ್ತು, ಎಲ್ಲ ಬತ್ತು ಬಿಡಿ, ನೇಮು ಫೇಮು ಎಲ್ಲ ಸಿಕ್ತು. ಬಟ್ ಇದರಿಂದ ಏನು ಸಮಸ್ಯೆ ಆಯಿತು ಅನ್ನೋ ತಿಳ್ಕೊಬೇಕಲ್ವಾ, ಅದು ತುಂಬ ಇಂಪಾರ್ಟೆಂಟ್. ನೋಡಿ ಗೈಸ್, ಈಗ ಅಟ್ ಪ್ರೆಸೆಂಟ್ ಎಲ್ಲರೂ ಕೂಡ ಕಾಂಟ್ರವರ್ಸಿ ಬಗ್ಗೆ ವೀಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿರೋದು. ಯಾಕೆ ಅಂತಂದರೆ ಒಳ್ಳೆ ವ್ಯೂಸ್ ಬರುತ್ತೆ ಅಂತ. ಬಟ್ ನೀವು ಇದನ್ನು ಮಾಡೋದಕ್ಕೆ ಹೋಗ್ಬೇಡಿ. ಯಾಕೆಂತಂದರೆ ಎಷ್ಟೊಂದು ಜನ ಒಂದು ಫಿಲಮ್ ಬಗ್ಗೆ ಆಯಿತಾ, ನೀವು ಒಂದು ತಪ್ಪಾಗಿ ಮಾತಾಡಿದ್ರು ಕೂಡ ಅದು ಕೂಡ ತಪ್ಪೆ ಆಯಿತಾ. ಒಂದು ಪ್ರಾಡಕ್ಟ್, ಈಗ ನಾನು ಏನೋ ಇದೊಂದು ಪ್ರಾಡಕ್ಟ್ ಹಿಡ್ಕೊಳ್ಳಿ, ಈ ಪ್ರಾಡಕ್ಟು ಈ ಕಂಪ್ನಿ ಬಗ್ಗೆ ನೀವೇನಾದ್ರು ತಪ್ಪು ಮಾಡಿದ್ರು ಕೂಡ ಅದು ಕೂಡ ತಪ್ಪೆ ಆಯಿತಾ. ಸೊ ನೀವು ಹೆಸರು ತಗೊಂಡು ಏನಾದ್ರು ಮಾತಾಡಿದ್ರೆ ಅವರು ನಿಮ್ಮ ಮೇಲೆ ಏನಾದರೂ ಲೀಗಲ್ ಆ್ಯಕ್ಷನ್ಸ್ಗಳನ್ನ ತಗೊಳ್ತು ಅಂತಂದರೆ ಕೋರ್ಟ್ ಸುತ್ತುತ್ತಾ ಇರಬೇಕಾಗುತ್ತೆ. ಲೈಫು ಅಲ್ಲೇ ಹೋಗ್ಬಿಡುತ್ತೆ ನಿಮ್ಮದು ಟೈಮು ಆಯಿತಾ. ಎಷ್ಟೊಂದು ಜನಕ್ಕೆ ಇದರ ಅರಿವಿಲ್ಲ. ಈಗ ನಾನು ಈ ಬಾಟ್ಲು ಬಗ್ಗೆ ನಾನು ಏನು ಬೇಕಾದ್ರೂ ಮಾತಾಡ್ಬೋದು, ಇದೆಲ್ಲೋ ತಗೊಬಂದಿರ್ತೀನಿ, ನನಗೆ ಇಷ್ಟ ಇಲ್ಲ, ಹಂಗದೆ ಹಿಂಗದೆ ಅಂದ್ಕೊಂಡು ಸುಮ್ಮನೆ ಮಾತಾಡ್ಬಿಟ್ರೆ 100% ಇದರಿಂದನೂ ಕೂಡ ಸಮಸ್ಯೆ ಆಗುತ್ತೆ ಆಯಿತಾ. ಈಗ ಅಟ್ ಪ್ರೆಸೆಂಟ್ ಎಲ್ಲರೂ ಕೂಡ ಅಂದ್ಕೊಂಡಿರೋದು ಏನೂ ಸಮಸ್ಯೆ ಆಗೋದಿಲ್ಲ ಅಂತ. ಯಾಕೆ ಅಂತಂದರೆ ಎಲ್ಲರೂ ಬೈತಾ ಇರ್ತಾರೆ, ಎಲ್ಲರೂ ಮಾಡ್ತಾ ಇರ್ತಾರೆ, ಎಲ್ಲರೂ ಹೆಂಗೆಂಗೋ ಏನೇನೋ ಪದಗಳನ್ನ ಯೂಸ್ ಮಾಡ್ತಾ ಇರ್ತಾರೆ ಸೋಷಿಯಲ್ ಮೀಡ್ಯಾದಲ್ಲಿ. ನಾವು ಮಾಡೋದ್ರಲ್ಲಿ ನಮ್ದೇನು ಕಳ್ಕೊತೀವಿ, ಅವ್ರಿಗೇನು ಸಮಸ್ಯೆ ಐತಲ್ಲ, ನಮ್ಗೆ ಹೆಂಗೆ ಸಮಸ್ಯೆ ಆಗುತ್ತೆ ಅಂತ. ನಿಜ ಹೇಳ್ತೀನಿ, ಕ್ರಿಯೇಟರ್ಸ್ಗಳು ವೀಡಿಯೋ ಮಾಡ್ತಾ ಇರ್ತಾರಲ್ಲ, ಅವರನ್ನು ನೀವು ರಿಯಲ್ಲಾಗಿ ಮೀಟ್ ಮಾಡಿ ಅವರನ್ನು ಕೇಳಿ, ನಿಮ್ಗೆ ಏನಾದರೂ ಇಶ್ಯೂಸ್ಗಳಾಗಿದೆಯಾ, ನಿಮ್ಗೇನಾದ್ರು ಸಮಸ್ಯೆಗಳಾಗಿದೆಯಾ, ನಿಮ್ಮ ಲೈಫಲ್ಲಿ ಏನಾದರೂ ಆ ಥರದ್ದು ಏನಾದ್ರು ಇನ್ಸಿಡೆಂಟ್ಸ್ಗಳಾಗಿದೆಯಾ ಅಂತ ಯಾರಾದರೂ ಒಬ್ಬರಾದರೂ ಕೂಡ ನಿಮಗೆ ಏನಾದರೂ ಒಂದು ಹೇಳ್ತಾರೆ. ಯಾಕೆ ಅಂತಂದರೆ ಎಷ್ಟೊಂದು ಜನಕ್ಕೆ ಸಮಸ್ಯೆ ಆಗಿರುತ್ತೆ, ಬಟ್ ಅವ್ರು ಅದನ್ನು ಹೇಳ್ಕೊಳ್ಳೋದಿಲ್ಲ ಅಷ್ಟೇ. ಯಾರು ಹೇಳ್ಕೊತಾರೆ? ಈಗ ನನಗೇನೋ ಸಮಸ್ಯೆ ಆಗಿರುತ್ತೆ, ನನಗೆ ಈ ಥರ ಸಮಸ್ಯೆ ಆಗಿದೆ ಅಂತ ಯಾರು ಹೇಳ್ಕೊತಾರೆ? ಯಾರಿಗಿಷ್ಟ ಇದೆ? ಅದು ಯಾರೂ ಕೂಡ ಹೇಳ್ಕೊಳ್ಳಲ್ಲ. ಹಾಗಾಗಿ ನೀವು ಬೇರೆಯವರು ಪರರನ್ನು ನೋಡಿ ನೀವು ಇದು ಮಾಡೋಕ್ಕೆ ಹೋಗಬೇಡಿ ಆಯಿತಾ. ನಾನು ಹೇಳೋದು ಒಂದು ಲಿಮಿಟ್ ಇಟ್ಕೊಳ್ಳಿ ಗೈಸ್ ಆಯಿತಾ. ನೀವು ಯಾರಿಗಾದ್ರೂ ಬೈಲೇಬೇಕಾ? ನಿಮ್ಗೆ ಯಾರಾದರೂ ನಿಮ್ಮನ್ನು ಎದುರಾಕೊಂಡವ್ರ ಬೈರಿ ಇಂಡೈರೆಕ್ಟಾಗಿ ಯಾವನು ಕೇಳ್ತಾನೆ ನಿಮ್ಮನ್ನು ಆಯಿತಾ. ಈಗೆಲ್ಲ ಹೆಂಗೆ ಅಂತಂದರೆ ಪಕ್ಕದಲ್ಲಿ ಫೋಟೋ ಹಾಕೋದು, ಉಗಿಯೋದು, ಮಕ್ಕು ತುಂಬ ಆ ಮಕ್ಕು ಉಗಿತಾ ಇರ್ತಾರೆ ಹಂಗೆ ಹಿಡ್ಕೊಂಡು. ಬೇಕಾದ್ರೆ ಉಗಿಸ್ಕೊತಾರೆ, ಅವ್ನು ಏನಾರು ಮಾಡ್ಬೋದು, ಬೇಕಾದರೆ ಅವನು ಲೀಗಲ್ ಆ್ಯಕ್ಷನ್ ತಗೋಬೋದು ಆಯಿತಾ. ಅವನೇನು ತಪ್ಪಿಲ್ಲ ಅಂತಂದ್ರೆ ತಗೋಬೋದು, 100% ತಗೋಬೋದು ಆಯಿತಾ. ಹಂಗಾಗಿ ನಾನು ಯಾರ ಬಗ್ಗೆನೂ ಮಾತಾಡೋಕೆ ಹೋಗೋದಿಲ್ಲ. ಹಂಗನ್ಬಿಟ್ಟು ನನ್ನ ಎದುರು ಹಾಕೊಂಡವ್ರು ನಾನು ಸುಮ್ಮನೆ ಬಿಟ್ಟಿಲ್ಲ, ನೀವು ನೋಡಿರ್ಬೋದು ಅದನ್ನ
ಆಯಿತಾ. ನನ್ನ ಎದುರಾಕೊಂಡವ್ರು ತಪ್ಪು ಯಾರ್ದಿರ್ತದಪ್ಪ ಫಸ್ಟು? ಎದುರಾಕೊಂಡವ್ರು ಯಾರಪ್ಪ? ನನ್ನ ಪಾಡಿಗೆ ನಂದುಂಟು, ನನ್ನ ಚಾನಲ್ ಉಂಟು, ನನ್ನ ಪಾಡಿಗೆ ನಾನು ವೀಡಿಯೋ ಮಾಡ್ಕೊಯ್ತಾ ಇರ್ತೀನಿ. ಯಾರೋ ಬಂದು ಎದುರಾಕಂದು ನನ್ನ ಕಡೆ ತಪ್ಪು ಯಾರ್ದವಾಗ? ನನ್ನ ಪಾಡಿಗೆ ನಾನು ಮಾಡ್ಕೊಯ್ತದೆ ತಾನೆ, ಅವನು ಯಾಕೆ ಎದುರಾಕಬೇಕು ಅಲ್ವಾ? ಸೊ ಇದು ಕತೆ ಆಯಿತಾ. ಅಷ್ಟು ಏನಾರ ಸಮಸ್ಯೆ ಇದ್ದರೆ ಬರಲಿ ಮೀಟ್ ಮಾಡಿ ಮಾತಾಡ್ಕೊಂಡು ಹೋಗಲಿ. ಈ ಥರ ತಪ್ಪು ಮಾಡಿದ್ದೆ, ನೀನು ಈ ಥರ ಸರಿ ಮಾಡ್ಕೊ ಅಂತ ಫೋನ್ ನಂಬರ್ ತಗೊಳ್ಳಿ, ಫೋನ್ ಮಾಡಿ ಮಾತಾಡ್ಕೊಳ್ಳಿ, ಹೋಗ್ಲಿ ಕ್ಲಿಯರ್ ಮಾಡ್ಕೊಂಡು. ಯಾಕೆ ಇವೆಲ್ಲ ಅವಕಾಶ ಇಲ್ವಾ? ಸೋಷಿಯಲ್ ಮೀಡ್ಯಾದಲ್ಲ ಕಿತ್ತಾಡ್ಬೇಕಾ ಇವರು ನಮ್ಗಳ ಜೊತೆ? ನಾವು ಬಿಟ್ಬಿಟ್ಟವ ಅವಾಗ. ಸೊ ಹಂಗಾಗಿ ಗೈಸ್ ಸುಮ್ಮನೆ ಅಲ್ಲ, ವಿಡಿಯೋ ಯಾರು ಬೇಕಾದ್ರೂ ಕೂಡ ಮಾಡ್ಬೋದು. ಇವಾಗ ಎಲ್ಲರ ಹತ್ರನೂ ಕೂಡ ಫೋನ್ ಇದೆ. ಬಟ್ ಹೆಂಗೆ ಮಾಡ್ತೀರಾ ಮತ್ತು ಏನು ಪದ ಬಳಕೆ ವೀಡಿಯೋಗಳಲ್ಲಿ ಏನು ಉಪಯೋಗಿಸ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅವನು ಯಾರೋ ಯೂಟ್ಯೂಬರ್, ಅವ್ನು ಬೈದಾಡ್ತಾನೆ ವೀಡಿಯೋಗಳಲ್ಲಿ, ನಾನು ಬೈದಾಡ್ತೀನಿ ಅವನ ಥರನೇ, ನಾನು ಕೂತ್ಕೊ ಬೈತೀನಿ ಅಂತಂದರೆ ಏನರ್ಥ ಗೈಸ್? ಇದೆಲ್ಲ ಏನು ತೋರಿಸುತ್ತೆ? ಈಗ ನಾವು ಸೋಷಿಯಲ್ ಮೀಡ್ಯಾದಲ್ಲಿ ಕೂತ್ಕೊಂಡು ನಾನೆಲ್ಲ ಏನೋ ಒಂದು ಕೆಟ್ಟ ಪದ ನಾನು ನೀವು ಮಾತಾಡ್ಕೊಂಡು ಕೂತ್ಕೊಂಡ್ರೆ ನೀವು ನನ್ನನ್ನು ನೋಡ್ತೀರಾ ಅಷ್ಟೇ. ಬಟ್ ನೀವು ನಮ್ಮ ಫ್ಯಾಮಿಲಿ ಎಲ್ಲಾದರೂ ಸಿಕ್ಕಿದಾಗ ಅವ್ರ ಮಕ್ಕಳು ತಾನೇ ಇವರು ಅಂತ ತಾನೇ ಟ್ರೀಟ್ ಮಾಡೋದು. ಹಾಗಾಗಿ ನಾವು ಮಾತಾಡ್ತಾ ಇರುವಂಥ ಮಾತು ಏನು ಪದ ಬಳಕೆ ಉಪಯೋಗಿಸ್ತಾ ಇದ್ದೀವಿ ಅದು ತುಂಬ ಇಂಪಾರ್ಟೆಂಟ್. ನಮ್ಮ ಫ್ಯಾಮಿಲಿನ ರೆಪ್ರೆಸೆಂಟ್ ಮಾಡ್ತಾ ಇರ್ತೀವಿ ನಾವು, ನಮಗೆ ಗೊತ್ತಿರಲ್ಲ. ಈಗ ನಾನೊಂದು ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ನಮ್ಮ ಫ್ಯಾಮಿಲಿನೂ ಕೂಡ ನಾನು ರೆಪ್ರೆಸೆಂಟ್ ಮಾಡ್ತಾಯಿದ್ದೀನಿ. ಯಾವ ಥರ ಮಾಡ್ತಾಯಿದ್ದೀನಿ? ನಾನು ಕರೆಕ್ಟಾಗಿದ್ದರೆ, ನಾನು ಒಳ್ಳೆಯ ಥರ ಇದ್ದರೆ ನಮ್ಮ ಫ್ಯಾಮಿಲಿನೂ ಕೂಡ ಒಳ್ಳೆಯವರು ಅಂತ ಅಂದ್ಕೊಳ್ತೀರಾ. ನಾನೇ ಹುಚ್ಚುಚ್ಚಂಗೆ ತರ್ತರಲ್ಲ ಹೆಂಗೆ ಮಾತಾಡ್ಕೊಂಡು ಕೂತ್ಕೊಂಡ್ರೆ ನೀವು ಎಲ್ಲರೂ ಹಂಗೆ ಕನ್ಸಿಡರ್ ಮಾಡ್ಕೊಳ್ಳೋದು. ಅವ್ರ ಮಕ್ಕಳ ಇವರು, ಏನು ಅವರು ಹೆಂಗೆ ಆಡ್ತಾನೆ ಅವ್ರ ಮಗ, ಹಂಗೆ ಮಾತಾಡ್ತಾನೆ ಹಿಂಗೆ ಮಾತಾಡ್ತಾನೆ ಅಂತ. ಸೊ ಹಾಗಾಗಿ ಇದೆಲ್ಲ ಪ್ರತಿಯೊಂದು ಸಿಕ್ಕಾಪಟ್ಟೆ ಮ್ಯಾಟ್ರ್ ಆಯ್ತದೆ ಗೈಸ್. ಎಷ್ಟೊಂದು ಜನ ಇವಾಗ ಇದು ಯಾವುದೂ ಕೂಡ ಕನ್ಸಿಡರ್ ಮಾಡ್ತಾಯಿಲ್ಲ. ವ್ಯೂಸ್ಗೋಸ್ಕರ ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿಯಾಗಿರ್ತಾರೆ. ಬಟ್ ನೀವು ಮಾಡೋಕ್ಕೆ ಹೋಗ್ಬೇಡಿ, ಎಲ್ಲದಕ್ಕೊಂದು ಲಿಮಿಟ್ ಇಟ್ಕೊಳ್ಳಿ. ಏನೇ ಮಾಡಿದ್ರೂ ಕೂಡ, ಯಾವುದೇ ಲಿಮಿಟ್ ಕ್ರಾಸ್ ಆದರೂ ಕೂಡ ಯಾವನಾದರೂ ಬಂದು ನಿಮ್ಮನ್ನು ಕೆಣಕಿದ್ರೆ ಮಾತ್ರ ಕ್ರಾಸ್ ಆಗಬೇಕು. ಇಲ್ಲ ಅಂತಂದರೆ ಬಾಯಿ ಮುಚ್ಕೊಂಡು ನಿಮ್ದೆಷ್ಟು ವೀಡಿಯೋಸ್ಗಳು ಗೈಸ್ ಅಷ್ಟೊಂದು ಮಾತ್ರ ಫೋಕಸ್ ಮಾಡಿ. ಯಾಕೆ ಅಂತಂದರೆ ಇಲ್ಲಿ ನೀವು ಎಷ್ಟು ವ್ಯೂಸ್ ತಗೊಂಡ್ರಿ, ಎಷ್ಟು ಜನಗಳು ನಿಮ್ಮನ್ನು ನೋಡಿದ್ರು, ಎಷ್ಟು ಜನ ನಿಮಗೆ ಪರಿಚಯ ಆದರು ಅನ್ನೋದೆಲ್ಲ ಮ್ಯಾಟ್ರು. ನೀವು ಹೆಂಗೆ ಮಾಡ್ತಾಯಿದ್ದೀರಾ, ಯಾವ ಥರ ಮಾಡ್ತಾಯಿದ್ದೀರಾ, ಎಷ್ಟು ಶಿಸ್ತಿಂದ ಮಾಡ್ತಾಯಿದ್ದೀರಾ ಅನ್ನೋದು ಅಷ್ಟೇ ಮ್ಯಾಟ್ರ್ ಆಗುತ್ತೆ. ದುಡ್ಡು ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಬ್ರ್ಯಾಂಡ್ಸ್ಗಳು ಕಾಂಟ್ಯಾಕ್ಟ್ ಮಾಡ್ತಾರೆ, ನಾಳೆ ಒಯ್ತಾರೆ. ಅದೆಲ್ಲ ಮ್ಯಾಟ್ರು ಆಯಿತಾ. ನೀವು ಹೆಂಗಿದ್ದೀರಾ ಇದೇ ಮ್ಯಾಟ್ರ್ ಆಗೋದು. ಇದನ್ನು ಬರೆದಿಟ್ಕೊಳ್ಳಿ. ಇವತ್ತಿಗೂ ನಾನು ಎಷ್ಟೊಂದು ಟಾಪಿಕ್ಸ್ಗಳನ್ನ ನಾನು ಟಚ್ಚು ಮಾಡೋಕ್ಕೋಗಿಲ್ಲ. ಯಾಕೆ ಗೊತ್ತಾ? ನನಗೆ ನೆಸೆಸಿಟಿನೇ ಇಲ್ಲ. ನನಗೆ ಅಂಥ ಬಾಳೆ ಬೇಕಾಗಿಲ್ಲ. ನನಗೆ ಯಾಕೆ ಬೇಕು ನನಗೆ ಅಲ್ವಾ? ನಂದೆಷ್ಟು ನನಗೇನು ಗೊತ್ತು, ನಾನು ಅಷ್ಟೇ ಮಾಡೋದು. ನಾನು ಬೇರೆ ಯಾವ ಟಚ್ ಮಾಡೋಕ್ಕೋಗಲ್ಲ. ಅದು ಕೋಟಿ ವ್ಯೂಸ್ ಬರ್ತಾಯಿರಲಿ, ಎಷ್ಟಾದರೂ ಬರಲಿ, ನನಗೇನಾಗಬೇಕು ಅದರಿಂದ ಆಯಿತಾ. ಸೊ ಹಂಗಾಗಿ ಇದು ನಾನು ನಿಮಗೆ ಹೊಸ ಯೂಟ್ಯೂಬರ್ಸ್ಗಳಿಗೆ ವ್ಯೂಸನ್ನು ಹೆಚ್ಚಿಸ್ಕೋಬೇಕು ಅಂತ ಅಂದ್ಕೊಂಡಿರೋರಿಗೆ ಒಂದು ಸಣ್ಣ ಕಿವಿ ಮಾತು. ಎಷ್ಟೊಂದು ಜನ ಇದನ್ನು ಮಾಡ್ತಾ ಇರ್ತೀರ, ಅದಕ್ಕೋಸ್ಕರ ಮಾಡೋಕ್ಕೆ ಹೋಗ್ಬಿಡಿ ಅಂತ ನನ್ನ ಪರ್ಸ್ನಲಿ ನಾನು ಹೃದಯದಿಂದ ಹೇಳ್ತಾ ಇದ್ದೀನಿ. ಅದಾದಮೇಲೆ ನಿಮ್ಮ ಇಷ್ಟ ಗೈಸ್. ಯಾಕೆ ಅಂತಂದರೆ ಕೆಲವರು ಫೇಸ್ ಮಾಡೋ ಕೇಪಬಿಲಿಟಿನೂ ಕೂಡ ಇರುತ್ತೆ. ನಾನು ಫೇಸ್ ಮಾಡ್ತೀನಿ ಬ್ರೋ, ನನಗೇನು ಟೆನ್ಷನ್ ಇಲ್ಲ ಅನ್ನೋದು ಮೈಂಡ್ಸೆಟ್ಟು ಕೂಡ ಇರುತ್ತೆ. ಅದು ನಿಮ್ಮ ಇದಕ್ಕೆ ಬಿಟ್ಟಿದ್ದು ಗೈಸ್. ಯಾಕೆಂತಂದರೆ ಎಲ್ಲರೂ ಲೈಫಲ್ಲಿ ಎಲ್ಲರೂ ಚೆನ್ನಾಗಿರಲ್ಲ, ಎಲ್ಲರೂ ಗೋಲ್ಡನ್ ಸ್ಪೂನ್ ಅಲ್ಲ. ಎಲ್ಲ ಮಿಡಲ್ ಕ್ಲಾಸಿಂದನೇ ಬಂದಿರ್ತಾರೆ ಎಷ್ಟೊಂದು ಜನ. ಕೆಲವರೆಲ್ಲ ಚೆನ್ನಾಗೇ ಇರ್ಬೋದು ಲೈಫಲ್ಲಿ, ಅವರೆಲ್ಲ ಫೇಸ್ ಮಾಡ್ತಾರೆ. ನಾವುಗಳೆಲ್ಲ ಹಿಂಗೆ ಫೇಸ್ ಮಾಡ್ತೀವಿ, ಸಾಧ್ಯನಾ ಅಲ್ವಾ? ಸೊ ಹಾಗಾಗಿ ಇದೆಲ್ಲ ಮೈಂಡಲ್ಲಿ ಇಟ್ಕೋಬೇಕಾಗುತ್ತೆ. ಫ್ಯೂಚರಲ್ಲಿ ಏನೇನು ಪ್ರಾಬ್ಲಮ್ ಆಗುತ್ತೆ ಇದು ಕೂಡ ಯೋಚನೆ ಮಾಡಬೇಕಾಗುತ್ತೆ ಗೈಸ್ ಆಯಿತಾ. ನಿಮ್ಮ ಅನಿಸಿಕೆನೋ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸ್ವಲ್ಪ ವೀಡಿಯೋ ಲೆಂತ್ ಐತೇನೋ, ಬಟ್ ಇರೋದನ್ನು ಹೇಳಿದ್ದೀನಿ ಅಷ್ಟೇನೇನಿಲ್ಲ. ಸಿಗೋಣ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್. ಇನ್ನು ಬೈಯವರು ವ್ಯೂಸು ಅದು ಇದು ಏನೋ ಬೈಕಳಿ ಇನ್ನೇನು ಮಾಡ್ತೀರಾ ಅದಾಗೆ.